ಪಾಕಿಸ್ತಾನಕ್ಕೆ ಮುಖಭಂಗ. ಐಪಿಎಲ್ಗಾಗಿ ದೇಶವನ್ನೇ ಬಿಟ್ಟ ಆಸೀಸ್ ಆಟಗಾರರು. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಅಂತಾರಾಷ್ಟ್ರೀಯ ಕ್ರಿಕೆಟ್ ದೊಡ್ಡದೋ ಅಥವಾ ಐಪಿಎಲ್ ದೊಡ್ಡದೋ ಈ ಚರ್ಚೆ ಇವತ್ತಿನದಲ್ಲ. ಆದರೆ ಈಗ ಸಿಕ್ಕಿರುವ ಒಂದು ತಾಜಾ ಸುದ್ದಿ ಏನಂದರೆ, ಅಂತಾರಾಷ್ಟ್ರೀಯ ಸರಣಿಗಳಿಗಿಂತ ಐಪಿಎಲ್ ಎಷ್ಟು ಪವರ್ಫುಲ್ ಅನ್ನೋದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. ಹೌದು, ಪಾಕಿಸ್ತಾನದ ವಿರುದ್ಧದ ಮಹತ್ವದ ಏಕದಿನ ಸರಣಿಯನ್ನು ಆಡಲು ಆಸ್ಟ್ರೇಲಿಯಾದ ಸ್ಟಾರ್ ಆಟಗಾರರು ನಿರಾಕರಿಸಿದ್ದಾರೆ. ದೇಶದ ಪರ ಆಡೋದಕ್ಕಿಂತ ಐಪಿಎಲ್ನಲ್ಲಿ ಪ್ಲೇ ಆಫ್ ಪಂದ್ಯಗಳಲ್ಲಿ ಆಡೋದೇ ಮುಖ್ಯ ಅಂತ ನಿರ್ಧರಿಸಿದ್ದಾರೆ. ಇದರಿಂದ ಪಾಕಿಸ್ತಾನಕ್ಕೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಅವಮಾನವಾಗಿದೆ. ಇದರ ಕುರಿತ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೂ ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ನೋಡೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಸರಣಿ ಮತ್ತು ಐಪಿಎಲ್ ನಡುವಿನ ಸಂಘರ್ಷ. ಮೊದಲ ವಿಷಯ ಏನಂತ ಅರ್ಥ ಮಾಡಿಕೊಳ್ಳೋಣ. ಪಾಕಿಸ್ತಾನ ಮತ್ತು ಆಸ್ಟ್ರೇಲಿಯಾ ನಡುವೆ 3 ಪಂದ್ಯಗಳ ಏಕದಿನ ಸರಣಿ ನಿಗದಿಯಾಗಿದೆ. ಇದು ನಡೆಯೋದು ಮೇ 30ರಿಂದ ಜೂನ್ 4ರವರೆಗೆ. ಆದರೆ ಇಲ್ಲೇ ಇರೋದು ನೋಡಿ ಟ್ವಿಸ್ಟ್. ಇದೇ ಸಮಯದಲ್ಲೇ 2026ರ ಐಪಿಎಲ್ ಅಂತಿಮ ಹಂತದ ಪಂದ್ಯಗಳು ಅಂದರೆ ಪ್ಲೇ ಆಫ್ ಹಾಗೂ ಫೈನಲ್ ಪಂದ್ಯ ನಡೀತಾ ಇವೆ. ಸ್ಟಾರ್ ಆಟಗಾರರು ತಮ್ಮ ದೇಶದ ಪರ ಸರಣಿ ಆಡಲು ಪಾಕಿಸ್ತಾನಕ್ಕೆ ಹೋಗ್ತಾರಾ ಅಥವಾ ಐಪಿಎಲ್ ಫ್ರಾಂಚೈಸಿಗಳ ಪರ ಆಡ್ತಾರಾ ಅನ್ನೋ ಗೊಂದಲ ಇತ್ತು. ಆದರೆ ಈಗ ಕ್ರಿಕೆಟ್ ಆಸ್ಟ್ರೇಲಿಯಾ ಗ್ರೀನ್ ಸಿಗ್ನಲ್ ನೀಡಿದ್ದು ಆಟಗಾರರು ಐಪಿಎಲ್ನಲ್ಲೇ ಉಳಿಯಲಿದ್ದಾರೆ. ಪಾಕಿಸ್ತಾನಕ್ಕೆ ದ್ವಿತೀಯ ದರ್ಜೆ ಆತಿಥ್ಯ. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಆಸ್ಟ್ರೇಲಿಯಾದ ಪ್ಯಾಟ್ ಕಮಿನ್ಸ್, ಮಿಚೆಲ್ ಸ್ಟಾರ್ಕ್ ಮತ್ತು ಟ್ರಾವಿಸ್ ಹೆಡ್ ಅವರಂತಹ ದೈತ್ಯರನ್ನು ಎದುರಿಸಲು ಸಜ್ಜಾಗಿತ್ತು. ಆದರೆ ಪಾಕಿಸ್ತಾನಕ್ಕೆ ಈಗ ಸಿಗ್ತಾ ಇರೋದು ಆಸ್ಟ್ರೇಲಿಯಾದ ಬಿ ಟೀಮ್ ಅಥವಾ 2ನೇ ದರ್ಜೆಯ ತಂಡ ಅಂತಲೇ ಹೇಳ್ಬೋದು. ವಿಶ್ವ ಕ್ರಿಕೆಟ್ನ ದೊಡ್ಡ ತಂಡವೊಂದು ತನ್ನ ಅಂತಾರಾಷ್ಟ್ರೀಯ ಸರಣಿಗಿಂತ ಐಪಿಎಲ್ಗೆ ಹೆಚ್ಚು ಒತ್ತು ನೀಡಿದ್ದು ಪಾಕಿಸ್ತಾನಕ್ಕೆ ಮುಖಭಂಗವನ್ನು ಉಂಟು ಮಾಡಿದೆ. ಕೇವಲ ಆಡಮ್ ಜಂಪಾ, ಅಲೆಕ್ಸ್ ಕ್ಯಾರಿ ಮತ್ತು ಮಾರ್ನಸ್ ಲಾಬುಶೇನ್ ಅವರಂತಹ ಬೆರಳೆಣಿಕೆಯ ಆಟಗಾರರು ಮಾತ್ರ ಪಾಕಿಸ್ತಾನಕ್ಕೆ ತೆರಳುತ್ತಾ ಇದ್ದಾರೆ. ಉಳಿದವರೆಲ್ಲ ಐಪಿಎಲ್ನ ಗ್ಲಾಮರ್ನಲ್ಲೇ ಇರಲಿದ್ದಾರೆ. ಹಾಗಾದರೆ ಐಪಿಎಲ್ನಲ್ಲಿ ಯಾರ್ಯಾರು ಉಳಿದುಕೊಳ್ತಿದ್ದಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. SRH ತಂಡದ ನಾಯಕ ಪ್ಯಾಟ್ ಕಮಿನ್ಸ್ ಮತ್ತು ಟ್ರಾವಿಸ್ ಹೆಡ್. ಇನ್ನು RCB ತಂಡದ ಜೋಶ್ ಹೆಜಲ್ವುಡ್ ಮತ್ತು ಟೀಮ್ ಡೇವಿಡ್. ಇನ್ನು KKR ತಂಡದಲ್ಲಿರುವ ಕ್ಯಾಮರನ್ ಗ್ರೀನ್. ಇನ್ನು ಡೆಲ್ಲಿ ಕ್ಯಾಪಿಟಲ್ ತಂಡದಲ್ಲಿರುವ ಮಿಚೆಲ್ ಸ್ಟಾರ್ಕ್ ಹಾಗೂ LSG ತಂಡದಲ್ಲಿರುವ ಮಿಚೆಲ್ ಮಾರ್ಷ್ ಮತ್ತು ಜೋಶ್ ಇಂಗ್ಲಿಷ್. ಇನ್ನು PBKS ಅಂದರೆ ಪಂಜಾಬ್ ಕಿಂಗ್ಸ್ ತಂಡದಲ್ಲಿರುವಂಥ ಮಾರ್ಕಸ್ ಸ್ಟೋಯ್ನಿಸ್, ಕೂಪರ್ ಕೊನೋಲಿ ಹಾಗೂ ಚೆನ್ನೈ ಸೂಪರ್ ಕಿಂಗ್ ತಂಡದಲ್ಲಿರುವ ಮ್ಯಾಥ್ಯೂ ಶಾರ್ಟ್ ಮತ್ತು ಸ್ಪೆನ್ಸರ್ ಜಾನ್ಸನ್ಸ್. ಈ ಸುದ್ದಿಯನ್ನು ಕೇಳಿ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ನಂತಹ ತಂಡಗಳಿಗೆ ಆನೆ ಬಲ ಬಂದಂತಾಗಿದೆ. ಪ್ಲೇ ಆಫ್ ಸಮಯದಲ್ಲಿ ಈ ಸ್ಟಾರ್ ಆಟಗಾರರು ಇರುವುದು ಫ್ರಾಂಚೈಸ್ಗಳಿಗೆ ದೊಡ್ಡ ಸಮಾಧಾನ. ಕ್ರಿಕೆಟ್ ಆಸ್ಟ್ರೇಲಿಯಾದ ಈ ನಿರ್ಧಾರ ಯುವ ಆಟಗಾರರಿಗೆ ತಮ್ಮ ಸಾಮರ್ಥ್ಯ ಸಾಬೀತುಪಡಿಸೋದಕ್ಕೆ ವೇದಿಕೆಯನ್ನು ನೀಡಿದಂತಾಗಿದೆ. ಆದರೆ ಪಾಕಿಸ್ತಾನಕ್ಕೆ ಮಾತ್ರ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ ಬಿಟ್ಟು ಐಪಿಎಲ್ ಆಡೋದಕ್ಕೆ ಆಸ್ಟ್ರೇಲಿಯಾ ಅನುಮತಿ ನೀಡಿದಿರುವುದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಬಿಟ್ಟು ಐಪಿಎಲ್ ಆಡೋದಕ್ಕೆ ಆಸ್ಟ್ರೇಲಿಯಾ ಅನುಮತಿ ನೀಡಿರೋದು ಎಷ್ಟು ಸರಿ, ಅಥವಾ ದೇಶವೇ ಮೊದಲಿರಬೇಕಿತ್ತೆ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಹಾಗೂ ಇಂತಹದೇ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೂ ನಿಮ್ಮ ಅನಿಸಿಕೆಯನ್ನು, ಈ ವಿಡಿಯೋದ ಕುರಿತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.